ನಮಸ್ಕಾರಪ್ಪ ಎಲ್ಲರಿಗೂ. ಇವತ್ತೇನು ಇಲ್ಲಿ ನೋಡ್ಲಿತ್ತಲ್ಲ ನೀವು, ಇದು ನಮ್ಮ ಮನ್ಯಾಗ ಗಾರ್ಡನ್ನಾಗ ಬೆಳೆದಿದ್ದು ಅರ್ಶದ ಗಿಡ. ಇದು ಈಗ ಅದನ್ನು ಬಿಡಿಸಿ ತೆಗೆದು ನೋಡೋಣ ಅಂತ. ಇದು ನಮ್ಮ ಮನ್ಯಾಗ ಹಾಕಿ ಭಾಳ ದಿನ ಆಗಿತ್ತು ರೀ. ಇದು ಹೆಂಗೆ ಬೆಳೆದ ಅಂತೇಳಿ ನನ್ನ ಹೆಂಡತಿಗೆ ಭಾಳ ಕುತೂಹಲ ಆಗಿಬಿಟ್ಟಿತ್ತು. ಅದಕ್ಕೆ ಇವತ್ತು ತೆಗೆದು ನೋಡಿದ್ರೆ ಆಯ್ತು ಅಂತ ತೆಗಿಗತ್ತೀವಿ. ನೋಡಿರಿ, ನಮ್ಮ ಮನ್ಯಾಗ ಸಣ್ಣಂಗೆ ಒಂದಕ್ಕೆ ಹಾಕಿದ್ವಿ ಅಷ್ಟ, ಈಗ ದೊಡ್ಡದಾಗಿ ಬೆಳೆದ. ಅದನ್ನು ನಮ್ಮ ಪ್ಲಾಸ್ಟಿಕ್ ಕಟ್ ಮಾಡಿ ತೆಗೆದು ಬಿಡಿಸಿ ನೋಡಿದ್ರೆ ಇಷ್ಟು ದೊಡ್ಡದಾಗ್ಯದ. ನೋಡಿರಿ ಎಷ್ಟು ದೊಡ್ಡದಾಗ್ಯದ. ಇಷ್ಟು ಇದ್ರೊಳಗೆ ಕಾಣಿಸ್ತಾ ಎಲ್ಲ ನಿಮಗೆ ಚಂದಂಗೆ ಅಂತ ಅನ್ಕೋತೀನಿ ನಾನು. ನೋಡ್ರಿಪ್ಪ, ತೆಗೆದ್ಮೇಲೆ ಇದಕ್ಕೆ ಫುಲ್ ಮಣ್ಣು ಹಾಕ್ತಿರ್ತೈತಿ. ಮಣ್ಣೆಲ್ಲ ಚಂದಂಗೆ ಬಿಡಿಸ್ಕೋಬೇಕಾ. ಬಿಡಿಸ್ಕೊಂಡು ಅದ್ರ ಮೇಲೆ ಎಲ್ಲೆಲ್ಲಿ ಬೇರೆ ಬಂದಿರ್ತಾವಲ್ಲ ಅವನ್ನೆಲ್ಲ ತೆಗಿಬೇಕು. ತಕ್ಕೊಂಡು ಬೇರೆ ಮಾಡ್ಕೋಬೇಕಾ. ಅವ್ನು ತೆಗೆದು ಹೊರಗೆ ಇಟ್ಕೋಬೇಕು. ನೋಡ್ರಿ, ಹಿಂಗೆ ಎಲ್ಲಿ ದಪ್ಪ ಬೆಳೆದಾವಲ್ಲ ಅವೆಲ್ಲ ಬೇರೆ ತೆಗೆದು ಹಿಂಗೆ ಹೊರಗೆ ಇಟ್ಕೊಡ್ರೆ, ಹೊರಗೆ ಇಟ್ಕೊಂಡ್ಮೇಲೆ ಅದನ್ನು ಚಂದಂಗೆ ನೀರಿನಾಗ ತೊಳಿಬೇಕಾಕೈತ್ರಿ. ನಮ್ಮ ಮನ್ಯಾಗ ಬೆಳೆದಿದ್ದು ಇಷ್ಟ ಅದ ನೋಡ್ರಿ. ಅದನ್ನ ಒಂದು ಸಣ್ಣ ಬುಟ್ಟ್ಯಾಗ ನೀರು ಹಾಕ್ಕೊಂಡು ಅದಕ್ಕೆ ಚಂದಂಗೆ ತೊಳೆದ್ರೆ ಅಗ್ದಿ ಕ್ಲೀನ್ ಆಗ್ತಾವೆ. ಯಾಕಂದ್ರೆ ಮಣ್ಣು ಭಾಳ ಇರ್ತೈತೆ ನೋಡ್ರಿ ಅದಕ್ಕೆ. ಆದರೆ ಇದನ್ನು ತೊಳೆಯೋತ್ನಾಗ ಘಮ್ ಅಂತೇಳಿ ಪರಿಮಳ ಬರ್ಲಿತ್ತು ನೋಡ್ರಿ. ಅದೇ ಗೊತ್ತಾಗ್ತದೆ ಇದು ಅರ್ಶಿನ ಅಗ್ದಿ ಮಸ್ತಾಗಿ ಬೆಳೆದ ಅಂತೇಳಿ. ನೋಡ್ರಿಪ್ಪ, ಹೊರಗೆ ಜವಾರಿ ಅರ್ಶಿನ ಸಿಗೋದು ಭಾಳ ಕಠಿಣ ಆಗ್ಯದ ಈಗ. ಅದಕ್ಕೆ ಮನ್ಯಾಗ ಬೆಳೆಸ್ಕೊಳ್ಳೋದು ಭಾಳ ಸುಖ ಅಂತ ಅನ್ಕೋತೀವಿ ನೋಡ್ರಿ. ನೀವು ಹಿಂಗೆ ಬೆಳ್ಕೊಡ್ರಿ. ಯಾಕಂದ್ರೆ ಎಲ್ಲ ಕಡೆ ಕಲಬೆರಕೆ ಅರ್ಶಿನ ಭಾಳ ಸಿಗಾಕತ್ತೈತಿ. ನಿಮ್ಗೆ ಜವಾರಿ ಸಿಕ್ತು ಅಂತಂದ್ರೆ ಮನ್ಯಾಗ ಅಡುಗೆಗೆ ಅಥವಾ ಔಷಧ ಮಾಡ್ಕೊಳ್ಳಿಕ್ಕೆ ಎಲ್ಲದಕ್ಕೂ ಸರಳ ಆಗ್ತದೆ, ಚಲೋ ಇರ್ತದೆ. ನೋಡಿದ್ರೆ ಖುಷಿ ಆತಂತ ಹೇಳ್ರಿ, ಕಮೆಂಟ್ ಮಾಡಿರಿ.